ಹಲೋ ಫ್ರೆಂಡ್ಸ್, ಐ ಹೋಪ್ ಯು ಆರ್ ಆಲ್ ಹ್ಯಾವಿಂಗ್ ದ ಗುಡ್ ಡೇ. ನಾವಿವತ್ತು ಕಾರ್ಪೊರೇಟ್ ಫಿನಾನ್ಸ್ದು ಅಸೈನ್ಮೆಂಟ್ ಸಮ್ಮನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ಹೇಗಿದೆ: ಫೈಂಡ್ ದ ಎನ್ ಪಿ ವಿ, ಐ ಆರ್ ಆರ್, ಎ ಆರ್ ಆರ್, ಪಿ ಬಿ ಪಿ ಆ್ಯಂಡ್ ಪಿ ಐ ಅಸ್ಯೂಮಿಂಗ್ ಅ ಡಿಸ್ಕೌಂಟ್ ರೇಟ್ ಆಫ್ 15% ಫಾರ್ ದ ಬಿಲೋ ಗಿವನ್ ಪ್ರಾಜೆಕ್ಟ್ಸ್ ಯೂಸಿಂಗ್ ಟೇಬಲ್ ಮೆಥಡ್, ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ಆರ್ ಆ್ಯನ್ಯುಟಿ ಟೇಬಲ್ ಆರ್ ಫಾರ್ಮುಲಾ ಮೆಥಡ್. ಓಕೆ, ಎನಿಥಿಂಗ್ ಯು ಕ್ಯಾನ್ ಯೂಸ್. ಇದರೊಳಗೆ ನಾನೇನು ಮಾಡ್ತಿದ್ದೀನಿ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಗೆ ನಿಮ್ಮ ಇದರೊಳಗೆ ಬುಕ್ಕಲ್ಲಿ ಕೊಟ್ಟಿರುವಂಥ ಟೇಬಲ್ನ ಯೂಸ್ ಮಾಡ್ತೀನಿ. ದಟ್ ಲಾಸ್ಟ್ ಟೇಬಲ್, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ಅ ಸಿಂಗಲ್ ಫ್ಯೂಚರ್ ಅಮೌಂಟ್. ಓಕೆ, ಅದರ ವ್ಯಾಲ್ಯೂ ಪ್ರಕಾರ ಸಿ ಫ್ರೆಂಡ್ಸ್, ಇಲ್ಲಿ ನಮಗೆ 15% ಡಿಸ್ಕೌಂಟ್ ರೇಟ್ ಕೊಟ್ಟಿದ್ದಾರೆ. ಓಕೆ, ಆ 15% ರೇಟ್ ಬಂದು ಇಲ್ಲಿ ಬರ್ತಾಯಿದೆ. 15% ರೇಟ್ ದಟ್ ಇಸ್ 0.8696, 0.7561, 6575, 5718, 0.4972. ಇದು 5 ಇಯರ್ಸ್ಗೆ ತೊಗೋತಾ ಇದ್ದೀವಿ ನಾವು. ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ಅ ಸಿಂಗಲ್ ಫ್ಯೂಚರ್ ಅಮೌಂಟ್. ಓಕೆ, ಈ ಟೇಬಲ್ನ ಯೂಸ್ ಮಾಡಿಕೊಂಡು ನಾವು ಎನ್ ಪಿ ವಿಯನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕಿಂತ ಮೊದಲು ನಾನು ನಿಮಗೆಲ್ಲ ಫಾರ್ಮುಲಾಸನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದರೊಳಗೆ ಒಂದು ಟ್ರಿಕಿ ಏನಂತಂದರೆ, ಫಾರ್ಮುಲಾಸು ತುಂಬ ಡಿಫಿಕಲ್ಟ್ ಅನಿಸುತ್ತೆ ನಿಮಗೆ. ಫಾರ್ಮುಲಾಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದ ಮೆಥಡ್. ಓಕೆ, ಜಸ್ಟ್ ನಿಮ್ಗೆ ರಿಮೆಂಬರ್ ಆದರೆ ರಿಮೆಂಬರ್ ಮಾಡಿಕೊಡಿ ಎಕ್ಸಾಮ್ ಟೈಮ್ಗೆ, ಅದರ್ವೈಸ್ ಲೀವ್ ಇಟ್. ಬಟ್ ಅಸೈನ್ಮೆಂಟಲ್ಲಿ ಬರೆಯೋದು ಬೇಕಿದ್ದರೆ ಬರೀರಿ, ಇಲ್ಲ ಅಂದರೆ ಪರವಾಗಿಲ್ಲ. ಬಟ್ ಆ್ಯಸ್ ಇಟ್ ಈಸ್ ಫಾರ್ಮುಲಾ ನಿಮ್ಗೆ ಹೇಗಿದೆ ಹಾಗೆ ನಾನು ಕೊಡ್ತಾಯಿದ್ದೀನಿ. ಇಲ್ಲಿ ನಾನ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸಲ್ಲಿ ಅಕೌಂಟಿಂಗ್ ಅಥವಾ ಎವ್ರೇಜ್ ರೇಟ್ ಆಫ್ ರಿಟರ್ನ್ ಮೆಥಡ್ ಬರ್ತಾ ಇದೆ. ಇದರಲ್ಲಿ ಎವ್ರೇಜ್ ರೇಟ್ ಆಫ್ ರಿಟರ್ನ್ ಅಂತ ಕೊಟ್ಟಾಗ ಎವ್ರೇಜ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಎವ್ರೇಜ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಜಸ್ಟ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಬಂದಾಗ ಎವ್ರೇಜ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ಪ್ರಾಜೆಕ್ಟ್ ಇರುತ್ತೆ, 2 ಪ್ರಾಜೆಕ್ಟ್ ಕೊಟ್ಬಿಟ್ಟು ಯಾವ ಪ್ರಾಜೆಕ್ಟ್ನ ಚೂಸ್ ಮಾಡ್ತೀರಾ ಎ ಆರ್ ಆರ್ ಬೇಸ್ ಮೇಲೆ ಅಂತಂದರೆ ಅದಕ್ಕೆ 2 ಕಂಡೀಷನ್ಸ್ ಬರುತ್ತೆ. ಇಫ್ ದ ಪ್ರಾಜೆಕ್ಟ್ ಈಸ್ ದಟ್ ಎ ಆರ್ ಆರ್ ಈಸ್ ಎಬೋವ್ ಮಿನಿಮಮ್ ರೇಟ್, ಆ ಪ್ರಾಜೆಕ್ಟನ್ನ ಅಕ್ಸೆಪ್ಟ್ ಮಾಡಬೇಕು. ಇಫ್ ಎ ಆರ್ ಆರ್ ಈಸ್ ಮಿನಿಮಮ್ ದ ರೇಟ್ಗಿಂತನೂ ಕಡಿಮೆ ಇದ್ದಾಗ ವಿ ಆರ್ ಗೋಯಿಂಗ್ ಟು ರಿಜೆಕ್ಟ್ ದಟ್ ಪ್ರಾಜೆಕ್ಟ್. ಓಕೆ, ಎ ಆರ್ ಆರ್ ಫಾರ್ಮುಲಾ ಹೀಗಿದೆ ಫ್ರೆಂಡ್ಸ್. ಎ ಆರ್ ಆರ್ ಈಸ್ ಈಕ್ವಲ್ ಟು ದ ಸೇಮ್ ಫಾರ್ಮುಲಾ ಇ ಬಿ ಐ ಟಿ in the bracket 1 minus t by n divided by I0 plus IN. EBIT ಅಂತಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ಸ್ ಆ್ಯಂಡ್ ಟ್ಯಾಕ್ಸಸ್. ಟಿ ಇಲ್ಲಿ ಟ್ಯಾಕ್ಸ್ ರೇಟ್, I0 is book value of the investment in the beginning, IN is the book value of the investment at the end of the n number of years. ಇದು ಜಸ್ಟ್ ಫಾರ್ಮುಲಾ ಫ್ರೆಂಡ್ಸ್. ಫಾರ್ಮುಲಾ ಕಷ್ಟ ಅನಿಸುತ್ತೆ, ಬಟ್ ಆ್ಯಕ್ಚುಯಲ್ ಪ್ರೊಸೀಜರ್, ಆ್ಯಕ್ಚುಯಲ್ ಸಮ್ ಈಸ್ ವೆರಿ ವೆರಿ ಈಸಿ. ಪ್ಲೀಸ್ ಗೋ ಥ್ರೂ ಇಟ್. ನೆಕ್ಸ್ಟು ಪ್ರಾಫಿಟಬಿಲಿಟಿ ಇಂಡೆಕ್ಸು. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಫಾರ್ಮುಲಾ ಬಂದು ಎನ್ ಪಿ ವಿ ಡಿವೈಡ್ ಬೈ C0. ದಟ್ ಈಸ್ ಪಿ ಐ ಈಸ್ ಈಕ್ವಲ್ ಟು ಪಿ ವಿ ಆಫ್ ದ ಕ್ಯಾಶ್ ಇನ್ಫ್ಲೋಸ್, ದಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕ್ಯಾಶ್ ಇನ್ಫ್ಲೋಸ್ ಡಿವೈಡ್ ಬೈ ಇನಿಷಿಯಲ್ ಕ್ಯಾಶ್ ಔಟ್ಲೇ ಎಟ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. 1ಕ್ಕಿಂತ ಜಾಸ್ತಿ ಬಂದರೆ ಪ್ರಾಫಿಟಬಿಲಿಟಿ ಇಂಡೆಕ್ಸನ್ನ 1ಕ್ಕಿಂತ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಜಾಸ್ತಿ ಬಂದರೆ ಆ ಪ್ರಾಜೆಕ್ಟ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಅದು ಪಾಸಿಟಿವ್ ಎನ್ ಪಿ ವಿ ಆಗಿರುತ್ತೆ. ಸೊ ಆವಾಗ ಮಾತ್ರ ನಾವು ಆ ಪ್ರಾಜೆಕ್ಟನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀವಿ. ಓಕೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಒಂದು ಫಾರ್ಮುಲಾ ಬಂದು ಸಿ ಡಿವೈಡ್ ಬೈ 1 ಪ್ಲಸ್ ಕೆ, C2 ಡಿವೈಡ್ ಬೈ 1 ಪ್ಲಸ್ ರೇಸ್ ಟು K2, C3 ಡಿವೈಡೆಡ್ ಬೈ 1 ಪ್ಲಸ್ ಕೆ ರೇಸ್ ಟು 3. ಹೀಗೆ ಮಾಡಿಕೊಂಡು ಲಾಸ್ಟಲ್ಲಿ ಮೈನಸ್ C0, ದಟ್ ಈಸ್ CT ಡಿವೈಡ್ ಬೈ 1 ಪ್ಲಸ್ ಕೆ ರೇಸ್ ಟು ಟಿ ಮೈನಸ್ C0. ಅಕ್ಸೆಪ್ಟಬಲ್ ಏನು ರೂಲ್ ಇದೆ ಇದರೊಳಗೆ ಅಂತಂದರೆ ಎನ್ ಪಿ ವಿ ಶುಡ್ ಬಿ ಮೋರ್ ದ್ಯಾನ್ 0, ದಟ್ ಈಸ್ ಎನ್ ಪಿ ವಿ ಶುಡ್ ಬಿ ಪಾಸಿಟಿವ್. ರಿಜೆಕ್ಟ್ ಮಾಡೋದು ಯಾವಾಗ ಎನ್ ಪಿ ವಿ ಇಸ್ ಲೆಸ್ ದ್ಯಾನ್ 0, ಎನ್ ಪಿ ವಿ ಇಸ್ ಮೈನಸ್ ನೆಗೆಟಿವ್. ಪ್ರಾಜೆಕ್ಟ್ ಮೇ ಬಿ ಅಕ್ಸೆಪ್ಟೆಡ್ ಇಫ್ ಎನ್ ಪಿ ವಿ ಈಸ್ ಈಕ್ವಲ್ ಟು 0. ಓಕೆ, ಡಿಪೆಂಡ್ಸ್ ಆನ್ ದ ಕಂಡೀಷನ್ಸ್. ಅದರ್ ಕಂಡೀಷನ್ಸ್ ಮೀಟ್ ಆಗ್ತದೆ, ಎನ್ ಪಿ ವಿ 0 ಇದ್ದಾಗ ಕೂಡ ನಾವು ಪ್ರಾಜೆಕ್ಟನ್ನ ಅಕ್ಸೆಪ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಫ್ರೆಂಡ್ಸ್, ನಾನು ಫಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಅಥವಾ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನನ್ನು. ಇಲ್ಲೇನು ಮಾಡ್ತೀನಿ, ಆ್ಯನ್ಯುವಲ್ ಆವ್ರೇಜ್ ಪ್ರಾಫಿಟ್ ಆಫ್ ದ ಪ್ರಾಜೆಕ್ಟ್ ಎ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಏನೇನು ಇನ್ಫ್ಲೋಸ್ ಬಂದಿದೆ. ಫಾರ್ ಎಕ್ಸಾಂಪಲ್ ದಿಸ್ ಸಮ್ಮಲ್ಲಿ
ಫಸ್ಟ್ ಪ್ರಾಜೆಕ್ಟ್ ಏನು ನೋಡ್ತಾ ಇದ್ದೀವಿ. ಪ್ರಾಜೆಕ್ಟ್ ಎದಲ್ಲಿ ಇನ್ಫ್ಲೋ ಎಷ್ಟಿದೆ, ಎವ್ರಿ ಇಯರ್ ಏನು ಇನ್ಫ್ಲೋ ಆಗ್ತಾ ಇದೆ ಅದನ್ನು ನಾವು ಇಲ್ಲಿ ಎವ್ರೇಜ್ ತೊಗೋತಾ ಇದ್ದೀವಿ. 1,20,000 ಪ್ಲಸ್ 1,00,000 ಪ್ಲಸ್ 70,000 20,000 ಪ್ಲಸ್ 10,000 ಡಿವೈಡೆಡ್ ಬೈ 5 64,000 ಏನು ಬರುತ್ತೆ, ಎವ್ರೇಜ್ ಪ್ರಾಫಿಟ್ ನಮಗೆ ಬರ್ತಾ ಇದೆ. ಓಕೆ, ಎವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ, ಎವ್ರೇಜ್ ಇನ್ವೆಸ್ಟ್ಮೆಂಟ್ ರೇಟ್ ಆಫ್ ರಿಟರ್ನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾನೇನು ಹೇಳಿದ್ರು ಫಾರ್ಮುಲಾ, ದಟ್ ಈಸ್ ಆ್ಯನ್ಯುವಲ್ ಆವ್ರೇಜ್ ಪ್ರಾಫಿಟ್. ಓಕೆ, formula is okay, average annual profits divided by average investment. ಓಕೆ, ಇಲ್ಲಿವಾಗ ಎವ್ರೇಜ್ ಇನ್ವೆಸ್ಟ್ಮೆಂಟ್ ಏನು ಬಂದಿದೆ, ದಟ್ ಈಸ್ 64,000 ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 2,40,000, ದಟ್ ಈಸ್ 0.26 ಇಂಟು 100 ಡಿವೈಡೆಡ್ ಬೈ 26%. 20.26 ಇಂಟು 100 ಮಾಡಿದಾಗ ನಿಮಗೆ 26% ಬರ್ತಾ ಇದೆ. ದಟ್ ಈಸ್ ಎವ್ರೇಜ್ ಇನ್ವೆಸ್ಟ್ಮೆಂಟ್. ಓಕೆ.